ಇಂದು ಎನಗೆ ಗೋವಿಂದ ನಿನ್ನಯ್ಯ ಪಾದಾರವಿಂದವ ತೂರ. ಇವರು ಅದನ್ನು ಹೇಳ್ತಾ ಮೈ ಮರೆತು ಬಿಡುತ್ತಾರೆ. ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇರುತ್ತೆ. ಭಗವಂತ ಒಳಗಡೆಯಿಂದ ಗರ್ಭಗುಡಿಯಿಂದ ಬಂದು ಚಿಕ್ಕ ಹುಡುಗನಾಗಿ ಬಂದು ಇವರ ತೊಡೆಯ ಮೇಲೆ ಕೂತ್ಕೊಂಡು ಇವ್ರ ಕಣ್ಣೀರು ಒರೆಸ್ತಾ ಅಂತ ಉಲ್ಲೇಖ ಮಾಡ್ತಾರೆ. ಕಡೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಶಿವಾಜಿ ಮಹಾರಾಜ್ ತಲೆ ಮೇಲೆ ಕೈ ಇಡ್ತಾರೆ. ಇವನು ಅದ್ಭುತವಾದ ಪ್ರತಿಕ್ರಿಯೆ ಆಗ್ಬಿಡುತ್ತೆ, ರೋಮಾಂಚನ ಆಗ್ಬಿಡುತ್ತೆ ಶಿವಾಜಿ ಮಹಾರಾಜ್. ನಮ್ಮ ರಾಘವೇಂದ್ರ ಸ್ವಾಮಿಗಳು ಕನಕದಾಸರನ್ನ ಭೇಟಿ ಮಾಡುವಂತ ಪ್ರಸಂಗ ಬರುತ್ತೆ ಅಂತ ಹೇಳ್ತಾರೆ. ಇದು ಯಾವಾಗ ಆಗುತ್ತೆ? ನಾನು ಎಚ್ಚರ ಆಗೋವರೆಗೂ ಯಾರು ಎಬ್ಬಿಸಬಾರ್ದು. ಗುರುಗಳೇ ರಾಯರೇ ಅಂತ ಹೇಳೋದು, ಏನು ಸದ್ದು ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿ ರಾಯರ ಆದೇಶ ಕೊಟ್ಬಿಟ್ಟು ಒಂದು ಮಣೆ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ ಶಾಂತ. ಇದು ಇತಿಹಾಸದಲ್ಲಿ ರೆಕಾರ್ಡ್ ಆಗಿರೋದು. 3 ದಿವಸ ಕೂತಿರ್ತಾರೆ ಉಪವಾಸದಲ್ಲಿ, ಧ್ಯಾನ ಮಾಡ್ತಾ 3ನೇ ದಿವಸ ಆದಮೇಲೆ ಆ ಗೋದಾಮು ಎಲ್ಲ ತುಂಬೋಗ್ಬಿಡುತ್ತೆ. ಎಲ್ಲ ಧಾನ್ಯಗಳು ತುಂಬೋಗ್ಬಿಡುತ್ತೆ. ಸುಮಾರು ಜನ ಸೇರಿಬಿಡ್ತಾರೆ. ಕೆಳಗಿಟ್ಟ ತಾಮ್ರದ ಸಂಪುಟದಲ್ಲಿ 700 ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಪವಿತ್ರವಾದ್ದು ಅಲ್ಲಿದೆ. ಮತ್ತು ಕೆಳಗಡೆ 6 ಅಡಿ ಚಚ್ಚೌಕದ ಪೂರ್ತಿ ಕಲ್ಲಿನ ವೃಂದಾವನ ಅದು. ಥಾಮಸ್ ಮಂಡ್ರೋ ಅಂಥೇಳಿ ಒಬ್ಬ ಬ್ರಿಟಿಷ್ ಅಧಿಕಾರಿ ತಕ್ಷಣ ನಿಂತ್ಕೊಂಡ್ಬಿಡ್ತಾರೆ. ನಿಂತ್ಕೊಂಡು ಪ್ರೇ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ವಾಟ್ ಇಸ್ ದಿಸ್, ಏನಿದು? ರಾಯರು ಅವನಿಗೆ ಅಕ್ಷತೆ ಕೊಟ್ಟಿರ್ತಾರೆ, ಮಂತ್ರಾಕ್ಷತೆ ಕೊಟ್ಟಿರ್ತಾರೆ. 1820 ನಡೆದಿದ್ದು. ಆಗ ಅವ್ರಿಗೆ ಅರ್ಚಕರಿಗೆ ಆಶ್ಚರ್ಯ ಆಗ್ಬಿಟ್ಟು 1671 ಬೃಂದಾವನಸ್ಥರಾಗಿರೋದು. ಈ ಘಟನೆಗಳು 1820 ಆಫ್ಟರ್ 150 ಇಯರ್ಸ್. ನಂಜನಗೂಡು ಮಠಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಭೇಟಿ ಕೊಟ್ಟಾಗ ಒಂದು ಪ್ರಸಂಗ ನಡೆಯುತ್ತೆ ಅಂತ ಹೇಳ್ತಾರೆ. ಅವರು ಕೂಡ ರಾಯರ ಭಕ್ತರಾಗಿದ್ರು ಅಂತ ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ, ತುಂಬಾ ದಯಾಳು ರಾಘವೇಂದ್ರು. ಶಿಷ್ಯರು ತನ್ನ ಭಕ್ತರನ್ನ ಹಣಗಾಯ ಮಾಡಲ್ಲ, ಸತಾಯಿಸಲ್ಲ, ನೋಯಿಸಲ್ಲ, ಬೇಗ ಅನುಗ್ರಹ ಮಾಡ್ಬಿಡ್ತಾರೆ. ಇದೊಂದು ವಿಶೇಷ ಇದೆ. ಅದಕ್ಕೆ ಎಲ್ಲ ರಾಯರನ್ನ ಮೊರೆ ಹೋಗ್ತಾರೆ. ಕೆಲವಾರು ದೇವತೆಗಳು ಸುಲಭವಾಗಿ ಒಲಿಯಲ್ಲ.